ಹಲೋ ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಗೃಹಲಕ್ಷ್ಮಿ ಹಣ ಏನು 2,000 ರೂಪಾಯಿ ನೀವು ಪ್ರತಿ ತಿಂಗಳು ಪಡ್ಕೊಳ್ತಾ ಇದ್ರಿ, ಅದು ಇನ್ನು ಮುಂದೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿರೋಂಥ ವಿಚಾರ ಅಂತಲೇ ಹೇಳ್ಬೋದು. ಏರಿಕೆ ಅಂದರೆ ಎಷ್ಟು ಆಗ್ತಿದೆ ಅಂತ ಹೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಇನ್ನೂ 2-3 ಅಪ್ಡೇಟ್ಗಳು ಕೂಡ ಸಹ ಇದೆ. ಏನು ಅಪ್ಡೇಟ್ ಅಪ್ಪ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮಾತ್ರ ಇನ್ನು ಮುಂದೆ 2,000 ರೂಪಾಯಿ ಹಣ ಬರುವಂಥದ್ದಲ್ಲ, ಇನ್ನೂ ಬೇರೆಯವ್ರಿಗೂ ಕೂಡ ಹಣ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಸೊ ಅದ್ರ ಜೊತೆ ನಿಮಗೆ ಇಲ್ಲಿ ಇನ್ನೊಂದು ಕೂಡ ಅಪ್ಡೇಟನ್ನು ತಿಳಿಸ್ತಾ ಇದ್ದಾರೆ. ಏನಪ್ಪ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ, ನಿಮಗೆ ಏನು ರೇಷನ್ ಕಾರ್ಡ್ ಯಾರ ಹತ್ರ ಇದೆ, ಸೊ ರೇಷನ್ ಕಾರ್ಡ್ ಇದ್ರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ 14ನೇ ಕಂತಿನ ಹಣ ಬರೋದಕ್ಕೆ ರೇಷನ್ ಕಾರ್ಡ್ ಈಗ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೇನಾದರೂ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬರಬೇಕು ಅಂತಂದರೆ ಇಲ್ಲಿ ರೇಷನ್ ಕಾರ್ಡಲ್ಲಿ ನೀವು ಈ ಒಂದು ಅಪ್ಡೇಟ್ನ ಮಾಡಿಸ್ಬೇಕು ಅಂತ ಹೇಳಿ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿನೂ ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮಗೇನಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಹಣ ಏನು ಮಹಿಳೆಯರು ಪ್ರತಿ ತಿಂಗಳು 2,000 ರೂಪಾಯಿ ಪಡ್ಕೊಳ್ತಾ ಇದ್ರಲ್ವ, ಸೊ ಅದು ಅಂಥವರಿಗೆ ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ, ಇನ್ನೂ ಒಂದು ವ್ಯಕ್ತಿಗಳಿಗೂ ಕೂಡ ಈ ಒಂದು 2,000 ರೂಪಾಯಿ ಸಿಗ್ತಾ ಇದೆ ಅಂತೇಳಿ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಯಾರಿಗೆ, ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದೆ, ಇಲ್ಲಿ ಗಂಡಸರಿಗೆ ಕೂಡ ಸಿಗ್ತಾ ಇದೆ 2,000 ರೂಪಾಯಿ ಅಂತೇಳಿ. ಸೊ ಗಂಡಸರು ಯಾರಾದರೂ 2,000 ರೂಪಾಯಿ ಏನಾದರೂ ಹಣದ ಬಗ್ಗೆ ಏನೋ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಪಡ್ಕೊಳ್ಳೋದು ಯಾವ ಥರ ಅಂತಂದರೆ, ಆ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ನೀವು ಕೂಡ ಪ್ರತಿ ತಿಂಗಳು ಯಾವ ಥರ 2,000 ರೂಪಾಯಿನ ಪಡ್ಕೋಬೋದು ಅಂತೇಳಿ. ಸೊ ಆ ಒಂದು ವಿಚಾರವನ್ನು ಸೈಡಿಗೆ ಇಟ್ಟರೆ, ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮಾತ್ರ 2,000 ರೂಪಾಯಿ ನಾವು ಕೊಡುವಂಥದ್ದಲ್ಲ, ಇಲ್ಲಿ ಮಂಗಳ ಮುಖ್ಯರಿಗೆ ಕೂಡ ನಾವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಕೊಡ್ತೀವಿ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಆಲ್ರೆಡಿ ಜಾರಿಗೆ ಬಂದು ತುಂಬಾ ದಿನ ಆಗಿತ್ತು, ಆದರೆ ಯಾರೂ ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲ. ಯಾಕೆ ಅಂತಂದರೆ, ವಿಪಕ್ಷಗಳು ಏನು ಹೇಳ್ತಾ ಇದೆ ಅಂದರೆ, ಬೇರೆ ಬೇರೆ ಪಕ್ಷದವರು ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಕರೆಕ್ಟಾಗಿ ಹಣವನ್ನು ಕೊಡ್ತಾ ಇಲ್ಲ, ಇನ್ನು ಮಂಗಳ ಮುಖ್ಯರಿಗೂ ಕೂಡ ಹಣವನ್ನು ಕರೆಕ್ಟಾಗಿ ಕೊಡ್ತಾರಾ ಅಂತ ಹೇಳಿ ತುಂಬ ಟೀಕೆಗಳು ಕೂಡ ಬಂದಿತ್ತು. ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ಇದ್ರ ಬಗ್ಗೆನೂ ಕೂಡ ಅಷ್ಟಾಗಿ ನಾವು ಗಮನಕ್ಕೂ ಹರಿಸಿರಲಿಲ್ಲ. ಆದರೆ ಸಾಕಷ್ಟು ಜನ ಈ ಒಂದು ಯೋಜನೆ ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲ. ಸೊ ಇದೀಗ ಲೇಟೆಸ್ಟಾಗಿ ಬಂದಿರೋ ಅಪ್ಡೇಟ್ ಏನಂತಂದರೆ, ಸರ್ಕಾರದವರು ತಿಳಿಸಿರೋವಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಮಂಗಳ ಮುಖ್ಯರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಯಾವ ಥರ ನಾವು ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ವು, ಅದೇ ರೀತಿಯಲ್ಲಿ ಮಂಗಳ ಮುಖ್ಯರಿಗೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾರಾದರೂ ಗೊತ್ತಿದ್ದರೆ, ಮಂಗಳ ಮುಖ್ಯರಾಗಿರ್ಬೋದು ಅಥವಾ ಯಾರಾದರೂ ಗೊತ್ತಿದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಸೊ ಅವ್ರಿಗೂ ಕೂಡ ಈ ಒಂದು ಯೋಜನೆಯಿಂದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ 2ನೇ ಪಾಯಿಂಟಿಗೆ ಬರೋದಾದರೆ, ಗೃಹಲಕ್ಷ್ಮಿ ಹಣ ಏನಾಗ್ತಿದೆ ಅಂತಂದರೆ, ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಜನ ಅಂದರೆ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರೋವಂಥ ವಿಚಾರ ಅಂತಲೇ ಹೇಳ್ಬೋದು. ಸೊ ಒಂದೇ ಮನೆ ಅಕ್ಕಪಕ್ಕದ ಮನೆಯವ್ರ ಹತ್ರನೇ ಇರ್ತಾರೆ. ಒಬ್ಬರು ಕೆನರಾ ಬ್ಯಾಂಕ್ ಇರುತ್ತೆ, ಇನ್ನೊಬ್ರದ್ದು SBI ಬ್ಯಾಂಕ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು SBI ಬ್ಯಾಂಕಿಗೆ ಬೇಗ ಬಂದು ಜಮೆ ಆಗುತ್ತೆ. ಸೊ ಕೆನರಾ ಬ್ಯಾಂಕಿಗೆ ಸ್ವಲ್ಪ ಲೇಟಾಗಿ ಜಮೆ ಆಗುತ್ತೆ ಅಂತಲೇ ಅಂದ್ಕೊಳ್ಳೋಣ. ಸೊ ಇದ್ರ ಪ್ರಕಾರ ಏನು ಜನ ಥಿಂಕ್ ಮಾಡ್ತಾರೆ ಅಂದರೆ, ಸೊ SBI ಬ್ಯಾಂಕಿಗೆ ಮಾತ್ರ ಬೇಗ ಬಂದು ಹಣವನ್ನು ಹಾಕ್ತಾರೆ, ನಮ್ಮ ಒಂದು ಕೆನರಾ ಬ್ಯಾಂಕಿಗೆ ಸ್ವಲ್ಪ ಲೇಟಾಗಿ ಹಣ ಹಾಕ್ತಾರೆ. ಸೊ ಹಾಗಾಗಿಬಿಟ್ಟು ನಾವು SBI ಬ್ಯಾಂಕಿಗೆ ನಾವು SBI ಬ್ಯಾಂಕ್ನ ಅಕೌಂಟ್ ಓಪನ್ ಮಾಡೋಣ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಆ ಥರ ಅಂದ್ಕೊಳ್ತಾರೆ ಜನ ಸಾಮಾನ್ಯವಾಗಿ. ಸೊ ಅದಕ್ಕೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ, ಈ ಥರ ಒಂದು ಸಮಸ್ಯೆಗಳು ಕೂಡ ಸಾಕಷ್ಟು ಆಗಿದೆ ಅಂತೆ. ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಲೇಟೆಸ್ಟಾಗಿ ಇದ್ರ ಬಗ್ಗೆ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಅದು ಇಂತಿಷ್ಟು ಜಿಲ್ಲೆಗಳಿಗೆ ಅಂಥೇಳಿ ಮೊದಲು ಬಿಡುಗಡೆ ಮಾಡೋದ್ರಿಂದ ಸೊ ಬೇಗ ಬರ್ತಾ ಇದೆ ಅಷ್ಟೇ. ಸೊ ಇನ್ನಂಥ ಕೆಲವು ಜನಕ್ಕೆ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಅಷ್ಟೇ. ಅದು ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಒಂದು ಬ್ಯಾಂಕ್ದಾಗಲಿ ಯಾವುದೇ ರೀತಿ ಇದಿಲ್ಲ, ಅಂದರೆ ಇದಕ್ಕೆ ಯಾವುದೂ ಕೂಡ ಇದರಿಂದ ಬ್ಯಾಂಕ್ಗಳಿಂದ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಯಾರಾದರೂ ಈ ಥರ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಥರ ಒಂದು ಕೆಲಸವನ್ನು ಮಾಡಬೇಡಿ. ಇಲ್ಲ ಅಂತಂದರೆ ನೀವೇನಾದರೂ ಈ ಥರ ಒಂದು ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಫ್ರೀಸ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಜಮೆ ಆಗಲ್ಲ. ಸೊ ಹಾಗಾಗಿಬಿಟ್ಟು ಯಾರೂ ಕೂಡ ಈ ಒಂದು ತಪ್ಪನ್ನು ಮಾಡಬೇಡಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಆ್ಯಂಡ್ 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿ ಹಣ ಪಡ್ಕೋಬೇಕಂದ್ರೆ ಇಲ್ಲೇನು ರೇಷನ್ ಕಾರ್ಡ್ ಮುಖ್ಯನಾ ಅಲ್ವಾ ಅನ್ನೋದನ್ನು ಕೂಡ ನಾನು ಕಳೆದ ವಿಡಿಯೋಗಳು ಕೂಡ ತಿಳಿಸಿದೆ. ಸೊ ಇದ್ರ ಬಗ್ಗೆ
ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಕೂಡ ಚೆಕ್ ಮಾಡ್ಕೋಬೋದು. ಸೊ ಈಗ ನಾವು ರೇಷನ್ ಕಾರ್ಡ್ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಇನ್ನೇನು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ರಿಲೀಸ್ ಆಗೋ ಟೈಮ್ ಹತ್ರ ಬರ್ತಾಯಿದೆ. ಸೊ ಈ ಒಂದು ಮಧ್ಯದಲ್ಲಿ ನೀವೇನಾದರೂ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋವಂಥದ್ದು, ಸೊ ಬೇರೆ ಏನಾದರೂ ಒಂದು ಮಾಡಿಸೋವಂಥದ್ದು ಅಥವಾ ಅದರಲ್ಲೇನೋ ಚೇಂಜ್ ಮಾಡಿಸೋವಂಥದ್ದು, ಸೊ ಆ ಥರ ಒಂದು ಕೆಲಸಗಳು ಏನು ಮಾಡಿದ್ರೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಸ್ವಲ್ಪ ತಡವಾಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೂ ಕೂಡ ಫೈನಲ್ ಡೇಟನ್ನು ಕೊಟ್ಟಿದ್ದಾರೆ. ಇದೇ ತಿಂಗಳು 31ನೇ ತಾರೀಕು ನೀವು ಮಾಡಿಸ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನೀವೇನಾದರೂ ಈ ಥರ ಒಂದು ತಿದ್ದುಪಡಿ ಮಾಡಿಸ್ಬೇಕು ರೇಷನ್ ಕಾರ್ಡಲ್ಲಿ ಅಂತಂದರೆ ದಯವಿಟ್ಟು ಹಣವನ್ನು ರಿಸೀವ್ ಆದಮೇಲೆ ತಿದ್ದುಪಡಿ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀವೇನಾದರೂ ಅದ್ರ ಒಳಗಡೆ ಹಣವನ್ನು ಅದ್ರ ಒಳಗಡೆ ನೀವು ಏನಾದರೂ ರೇಷನ್ ಕಾರ್ಡ್ ಏನಾದ್ರು ತಿದ್ದುಪಡಿ ಮಾಡಿಸಿದ್ರೆ ಅದು ಹೋಗ್ಬಿಟ್ಟು ಸರ್ಕಾರದ ಸಿಸ್ಟಮಲ್ಲಿ ಅಪ್ಡೇಟ್ ಆಗೋದಕ್ಕೆ 4-5 ತಿಂಗಳು ಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಏನಾಗುತ್ತೆ ಅಂದರೆ ಪೆಂಡಿಂಗಲ್ಲೇ ಉಳ್ಕೊಳ್ಳುತ್ತೆ. ಯಾವುದೇ ಇನ್ನು ಮುಂದೆ ಬರುವಂಥ ಯಾವ ಗೃಹಲಕ್ಷ್ಮಿ ಹಣ ಕೂಡ ನಿಮಗೆ 4-5 ದಿನಗಳವರೆಗೂ ಬರೋಲ್ಲ. ಹಾಗಾಗಿಬಿಟ್ಟು ಸೊ ನೀವು ಯಾರೆಲ್ಲ ತಿದ್ದುಪಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ರಿಸೀವ್ ಆದಮೇಲೆ ನೀವು ಈ ಒಂದು ತಿದ್ದುಪಡಿ ಮಾಡಿಸಿದ್ರೆ ಒಳ್ಳೆಯದು ಅಂತೇಳಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ 5ನೇ ಪಾಯಿಂಟಿಗೆ ಬರೋದಾದರೆ, ಗೃಹಲಕ್ಷ್ಮಿ ಹಣ ಏರಿಕೆ ಆಗ್ತಾ ಇದೆ ಅಂಥೇಳಿ ಸಾಕಷ್ಟು ಕಡೆ ಒಂದು ವಿಚಾರ ಹರಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ನಡೆದಂಥ ಒಂದು ಸುವರ್ಣಸೌಧದಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಸಾಕಷ್ಟು ಅಲ್ಲ ಸ್ವಲ್ಪ ಜನ ಗೃಹಲಕ್ಷ್ಮಿಯನ್ನ ಏನು ಮಾಡಿದೆ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡಿಸ್ಬಿಟ್ಟು ಇದ್ರ ಬಗ್ಗೆ ಆಗಿರುವಂಥ ಒಂದು ಗೃಹಲಕ್ಷ್ಮಿ ಹಣದಿಂದ ಆಗ್ತಿರೋಂಥ ಉಪಯೋಗವನ್ನು ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ. ಸೊ ಮಾತನಾಡಿದ ಟೈಮಲ್ಲೂ ಕೂಡ ಅವರು ಕೂಡ ಈ ಒಂದು ವಿಚಾರವನ್ನು ಕೂಡ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ರಿಂದ ಉಪಯೋಗ ಆಗ್ತಾ ಇದೆಯಾ, ಇನ್ನೇನಾದರೂ ನಾವು ಅಪ್ಡೇಟ್ ಮಾಡುವಂಥದ್ದು ಇದೆಯಾ. ಸೊ ಸಾಕಷ್ಟು ವಿಚಾರಗಳನ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಅಪ್ಡೇಟ್ ಮಾಡಿ ಅಷ್ಟೇ ಹೇಳಿರುವಂಥದ್ದು ಅಪ್ಡೇಟನ್ನು ಈ ಒಂದು ವಿಚಾರವನ್ನು ಹಂಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಏನು ಹೇಳ್ಕೊಳ್ತಿದ್ದಾರೆ ಅಂದರೆ, ಸೊ ಎಲ್ಲ ಗೃಹಲಕ್ಷ್ಮಿಯನ್ನ ಕೂಡ ಸುವರ್ಣಸೌಧಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ ಸೊ ಎಲ್ಲರೂ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಇನ್ಮೇಲಿಂದ ಗೃಹಲಕ್ಷ್ಮಿಯವ್ರ ಜೊತೆ ಮಾತಾಡಿಬಿಟ್ಟು ನಮಗೇನಾದರೂ ಗೃಹಲಕ್ಷ್ಮಿ ಹಣ ಏರಿಕೆ ಮಾಡ್ತಾ ಇದ್ದಾರೇನೋ, ಸೊ ಆ ಥರ ಒಂದು ಥಾಟ್ ಎಲ್ರಿಗೂ ಕೂಡ ಬರ್ತಾ ಇದೆ. ಹಾಗಾಗಿಬಿಟ್ಟು ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬರೀ ನಾವು ಗೃಹಲಕ್ಷ್ಮಿ ಹಣದ ಏನಾದರೂ ಉಪಯೋಗ ಇದೆಯಾ, ಸೊ ಅದರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ, ಅದರಿಂದ ಯಾರಿಗಾದರೂ ಉಪಯೋಗ ಆಗ್ತಾ ಇದೆಯಾ, ಅದರಿಂದ ಅನಾನುಕೂಲಗಳ ಬಗ್ಗೆ ಮಾತನಾಡಿದ್ದಾರೆ ಅಷ್ಟೇ. ಸೊ ಅದು ಬಿಟ್ಟು ಇನ್ಯಾವುದೇ ರೀತಿಯ ಗೃಹಲಕ್ಷ್ಮಿ ಹಣ ಏರಿಕೆ ಮಾಡೋದ್ರ ಬಗ್ಗೆ ಅಥವಾ ಯಾವುದೇ ರೀತಿಯ ಇನ್ಫಾರ್ಮೇಷನ್ನ ಅಂದರೆ ಯಾವುದೇ ರೀತಿಯ ಒಂದು ಚರ್ಚೆನ ಅವರ ಮಧ್ಯೆ ನಡೆದಿಲ್ಲ ಅಂತೇಳಿ ಇಲ್ಲಿ ತಿಳಿದು ಬಂದಿರೋಂಥ ವಿಚಾರ ಅಂತ ಹೇಳ್ಬೋದು. ಸೊ ಸಾಕಷ್ಟು ಜನ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಹಣ ಏರಿಕೆ ಆಗ್ತಾ ಇದೆಯೇನೋ, ಇನ್ಮೇಲಿಂದ ಏರಿಕೆ ಆಗ್ತಾ ಇದೆಯೇನೋ ಅಂತೇಳಿ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ದಾರೆ. ಸೊ ಹಾಗಿಬಿಟ್ಟು ಯಾರೂ ಕೂಡ ಆ ಥರ ಒಂದು ಯೋಚನೆಯನ್ನು ಮಾಡೋಕ್ಕೆ ಹೋಗಬೇಡಿ. ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಕೂಡ ಏರಿಕೆ ಆಗ್ತಿಲ್ಲ. ನಿಮಗೆ ಇದೇ ರೀತಿ ಯಾವ ರೀತಿ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತಾ ಇತ್ತು, ಅದೇ ರೀತಿಯೇ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರುತ್ತೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಂತಲೇ ಹೇಳ್ಬೋದು. ಸೊ ಎಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ಏನೇನೆಲ್ಲ ಯೋಚನೆ ಮಾಡ್ತಾ ಇದ್ರ ಸೊ ಅಂಥವ್ರು ಈ ಒಂದು ವಿಡಿಯೋನ ನೋಡಿ ಗೃಹಲಕ್ಷ್ಮಿ ಹಣಕ್ಕೆ ಏನೆಲ್ಲ ತೊಂದರೆಗಳಾಗಬಾರ್ದು ಅಂದರೆ ಈ ಕೆಲವು ತಪ್ಪುಗಳನ್ನ ನೀವು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರೋಲ್ಲ. ಸೊ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಮರಿದೇ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರಿದೇ ಗೃಹಲಕ್ಷ್ಮಿಯರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ.